ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತೆರಿಗೆ ಪಾವತಿಸದ ಮಾಲೀಕರಿಗೆ ಜಿಬಿಎಯಿಂದ ಬಿಗ್ ಶಾಕ್ ಅನ್ನು ನೀಡಲಾಗಿದೆ. ತೆರಿಗೆ ಪಾವತಿಸದವರ ಆಸ್ತಿ ಹರಾಜಿಗೆ ಜಿಬಿಎ ಈಗಾಗಲೇ ಮುಂದಾಗಿದೆ. ಉತ್ತರ ಪಾಲಿಕೆ ವ್ಯಾಪ್ತಿಯ 107 ಹರಾಜು ಪ್ರಕ್ರಿಯೆಗೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಶನಿವಾರ ವಲಯ 1, ವಲಯ 2ರಲ್ಲಿ ಹರಾಜು ಪ್ರಕ್ರಿಯೆ ಕೂಡ ನಡೆಯಲಿದೆ. ಯಲಹಂಕ ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ಹರಾಜು ಪ್ರಕ್ರಿಯೆ ಕೂಡ ನಡೆಯಲಿದೆ. ಹರಾಜಿಗೆ ಮುನ್ನ ಮಾಲೀಕರು ಆಕ್ಷೇಪಣೆಯನ್ನ ಸಲ್ಲಿಸಲು ಅವಕಾಶವನ್ನ ಕೂಡ ಕಲ್ಪಿಸಲಾಗಿದೆ. ವಲಯ 1ರಲ್ಲಿ 66 ಆಸ್ತಿಗಳಿಂದ 1,65,30,717 ರೂಪಾಯಿ ಕಂದಾಯ ಬಾಕಿ ಇದೆ. ಅದರ ಜೊತೆಗೆ ವಲಯ 2ರಲ್ಲಿ 41 ಆಸ್ತಿಗಳಿಂದ 84,69,00,000 ಅಂದರೆ 84,69,037 ರೂಪಾಯಿ ಕಂದಾಯ ಬಾಕಿ ಇದೆ. ಒಟ್ಟು 107 ಆಸ್ತಿಗಳಿಂದ ಈಗಾಗಲೇ 2,49,99,754 ತೆರಿಗೆ ಬಾಕಿ ಇದೆ. ಆಸ್ತಿ ತೆರಿಗೆ ಪಾವತಿ ಹಿನ್ನೆಲೆ ಹಲವು ಬಾರಿ ನೋಟಿಸ್ ಅನ್ನ ಕೂಡ ನೀಡಲಾಗಿತ್ತು. ನೋಟಿಸ್ ನೀಡಿದ್ರು ಕೂಡ ಕ್ಯಾರೆ ಅಂದಿರಲಿಲ್ಲ, ಯಾವುದೇ ರೀತಿ ರೆಸ್ಪಾನ್ಸ್ ಅನ್ನ ಕೂಡ ಮಾಡಿರಲಿಲ್ಲ. ಹಾಗಾಗಿ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗಿತ್ತು ಮಾಲೀಕರ ವಿರುದ್ಧ. ಆದಷ್ಟು ಬೇಗ ನಿಮ್ಮ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಉತ್ತರ ಆಯುಕ್ತ ಪೊಮ್ಮಲ ಸುನಿಲ್ ಕುಮಾರ್ ಅವರು. ಆದ್ರೆ ಆ ಎಚ್ಚರಿಕೆಗೂ ಕೂಡ ಅವರು ಮಾಲೀಕರೇನಿದ್ರು ಅವರು ಬಗ್ಗಿಲ್ಲ. ಹಾಗಾಗಿ ಉತ್ತರ ಆಯುಕ್ತ ಪೊಮ್ಮಲ ಸುನಿಲ್ ಕುಮಾರ್ ಅವರು ಆದೇಶವನ್ನ ಕೂಡ ನೀಡಿದ್ರು. ಆ ಆದೇಶದ ಮೇರೆಗೆ ಆಸ್ತಿಯನ್ನ ಹರಾಜು ಮಾಡಲಾಗ್ತಾ ಇದೆ. ಆಸ್ತಿ ತೆರಿಗೆ ಸಾರ್ವಜನಿಕ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಬಳಕೆಯನ್ನ ಮಾಡಲಾಗುತ್ತೆ. ಅಂದ್ರೆ ಈ ಆಸ್ತಿ ಹರಾಜಾದ ಮೇಲೆ ಅದರಿಂದ ಏನ್ ತೆರಿಗೆ ಬರುತ್ತೆ ಅದನ್ನ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಬಳಕೆಯನ್ನ ಕೂಡ ಮಾಡಿಕೊಳ್ಳಲಾಗುತ್ತೆ. ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ 2025ರ ಅನ್ವಯ ಈ ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಸುಸ್ತಿದಾರರಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು. ಬೇಡಿಕೆ ಪತ್ರ, ಮೊಬೈಲ್ ಸಂದೇಶಗಳ ಮೂಲಕ ಈಗಾಗಲೇ ಮಾಹಿತಿಯನ್ನ ರವಾನೆ ಮಾಡಲಾಗಿದೆ.